formulate the problem as a pair of linear equation and hence find their solution. ಸೊ ಇದನ್ನು ಓದಿ ಈಕ್ವೇಶನ್ ಬರೆದು ಅದನ್ನ ಸೊಲ್ಯೂಷನ್ ಕಂಡುಹಿಡಿಯಕ್ಕೆ ಅಂತ ಹೇಳ್ತಾರೆ. 2 women and 5 men can together finish a embroidery work in 4 days. ಸೊ ಇದು ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತಾ. ಇದ್ರದ್ದು ಬೇಸಿಕ್ಸ್ ಮತ್ತೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಇದು ಅರ್ಥ ಅಂದರೆ ಬಿಡ್ಸ್ ಹೇಳಿದ್ದೀನಿ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ. ಅದನ್ನು ನೋಡಿ ಇದನ್ನೇ ನೋಡೋಕೆ ಹೋಗ್ಬೇಡಿ. While 3 women and 6 men can finish 3 days. Find the time taken by 1 woman alone to finish the work and also that taken by 1 man alone. So ನೀವು ಬೇಸಿಕ್ಸ್ ನೋಡಿದ್ರೆ ಇದು ಕ್ಲೀನಾಗಿ ಡೈರೆಕ್ಟ್ ಬರಿತಾ ಇದ್ದೀನಿ ನಾನು. ಲೆಟ್ x and y be the number of days taken by a man and woman respectively to finish embroidery work. ಮುಂದಿನ ಏನು ಕೊಟ್ಟಿದ್ದಾರೆ? given 2 women, 5 men can finish the embroidery work in 4 days. So ಮೊದಲನೇ ಈಕ್ವೇಶನ್ 2 by y plus 5 by x is equal to 1 by 4. ಇದು ಹೇಗೆ ಬಂತು ಅಂತ ಹೇಳೋದಕ್ಕೆ ನೀವು ಬೇಸಿಕ್ಸ್ ನೋಡಿ ಆಯ್ತಾ, ಇಲ್ಲಾಂದರೆ ಅರ್ಥ ಆಗಲ್ಲ. 3 women ಅಂತ ಹೇಳಿದ್ರೆ ಎಕ್ಸ್ ಆ್ಯಂಡ್ ವೈ ಚೇಂಜ್ ಮಾಡ್ತೀನಿ, ಇದು ಉಲ್ಟಮ್ ಪುಲ್ಟ ಆಗೋಯ್ತು. ಇದು ವೈ ಮಾಡ್ತೀನಿ, ಇದನ್ನ ಎಕ್ಸ್ ಮಾಡ್ತೀನಿ. ಸೊ ವಿಮೆನ್ ಇಸ್ ಎಕ್ಸ್ ಆ್ಯಂಡ್ ಮೆನ್ ಇಸ್ ವೈ. ಹಾಂ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. 3 by x plus 6 by y is equal to 1 by 3. ಸರಿನಾ? ಇದು ಹೇಗೆ ಬಂತು ಅಂತ ನೋಡೋದಕ್ಕೆ ನೀವು ಬೇಸಿಕ್ಸ್ ಅಂದರೆ ಮತ್ತೊಂದು ವಿಡಿಯೋ ನೋಡಲೇಬೇಕು, ಇಲ್ಲಾಂದರೆ ಅರ್ಥ ಆಗಲ್ಲ. ಇವಾಗ ಲೆಟ್ ದಿಸ್ ಆರ್ ನಾಟ್ ಲೀನಿಯರ್ ಈಕ್ವೇಷನ್ ಟು ವೇರಿಯಬಲ್ಸ್. ಇದು ಈಕ್ವೇಷನ್ ಸರಿನೇ, ಯಾಕಂದ್ರೆ ಈಕ್ವಲ್ ಟು ಸೈನ್ ಇದೆ, ಆದರೆ ಲೀನಿಯರ್ ಈಕ್ವೇಷನ್ ಅಲ್ಲ, ಹಾಗಾಗಿ ಇದು ಕನ್ವರ್ಟ್ ಮಾಡಬೇಕಾಗುತ್ತೆ. ಲೆಟ್ a be equal to 1 by x, b be equal to 1 by y. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ 2a plus 5b is equal to 1 by 4. 3a plus 6b is equal to 1 by 3. ಸೊ ಇದನ್ನ ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ 2 and 3 ಈಸಿಯೆಸ್ಟ್ ವೇರಿಯಬಲ್, ಆದರೆ LCM 2 ಮತ್ತು 3 LCM ಬಂದು 6. ಸೊ ಈಕ್ವೇಷನ್ 1ನ ಈಕ್ವೇಷನ್ 2 ಎರಡು ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ 1 ಇಂಟು ಎಷ್ಟಾಗುತ್ತೆ ಇದು 3 ಮತ್ತು 2 ಇಂಟು ಈಕ್ವೇಷನ್ 2 ಇಂಟು 2. ಸೊ 6a ನಾನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೇನೆ, ಪ್ಲಸ್ 15b is equal to 3 by 4. ಅದಾಯಿತು ಅಂದಮೇಲೆ 6a plus 6a plus 12b is equal to 2 by 3. ಇಲ್ಲಿ ಪ್ಲಸ್ ಬರುತ್ತೆ. ಸೊ ಆ್ಯಡ್ ಮಾಡಬೇಕಾ ಸಪ್ರೇಟ್ ಮಾಡಬೇಕಾ? ಸಪ್ರೇಟ್, ಎರಡು ಒಂದೇ ಸೈನ್ ಇದೆ, ಹಾಗಾಗಿ ಸಪ್ರೇಟ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. ಸೊ ಇದು ಉತ್ತರ 0, ಇದರ ಉತ್ತರ ಪ್ಲಸ್ 3b is equal to 3 by 4 minus 2 by 3. So 3b is equal to ನಮ್ಮ denominator LCM 12. So 9 minus 8. So 3b is equal to 1 by 12. 1 by 12
ಇದನ್ನ 3 ಎಲಿಮಿನೇಟ್ ಮಾಡೋದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ವಿತ್ multiply both the sides with 3, 1/3. So b is equal to 1/36. ಇದನ್ನ ನಾವು sub b in equation 1, 36 ಅಲ್ವಾ, equation 2. ಸೊ ಏನಕ್ಕೆ ಹೇಳಿ 36 equation 2 ಅಲ್ಲಿ ಹಾಕ್ತೀನಿ, ನಾಟ್ 1, 6 ಇದೆ, 36ನ ಡಿವೈಡ್ ಮಾಡುತ್ತೆ. ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕು. ಸಣ್ಣ ಪುಟ್ಟ ವಿಷಯಗಳನ್ನ ಯೋಚನೆ ಮಾಡಿದ್ರೆ ಮ್ಯಾಥ್ಸ್ ಈಸಿ ಆಗುತ್ತೆ. ಅಂದರೆ ಇದೇನು ಕಾಂಪ್ಲಿಕೇಟೆಡ್ ಅಲ್ಲ, ಫ್ಯಾಕ್ಟರ್ಸ್ ಅಲ್ವಾ ಅಂತ ನೋಡ್ತಾ ಇದೀವಿ, ಡಿವೈಡ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ ನೋಡ್ತಾ ಇದೀವಿ ಅಷ್ಟೇ. ಸೊ ಈ ಥರ ಎಲ್ಲ ಮಾಡ್ತು ಅಂದರೆ ಈಸಿ ಆಗುತ್ತೆ. ಸೊ 3a ಪ್ಲಸ್ 6/36 is equal to 1/3. 3a ಪ್ಲಸ್ 6/36 is equal to 1/3. ಸೊ ಇದು 1/6 ಆಗುತ್ತೆ, ಹಾಗಾಗಿ 1/6 both the sides. ಸೊ ಇದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. 3a LCM L 6, 2/2, so 2 minus 1/6, 2 minus 1/6 is 1/6. ಇವಾಗ 3a is equal to 1/6. Multiply both sides with 1/3. So a is equal to 1/18. So 1/18, 1/36 ಇದಾಗಲ್ಲ, 1/18, 1/36, 18 6 ಆಗುತ್ತೆ, 36 6 ಆಗುತ್ತೆ, 1/6 1/6 1/3 ಕರೆಕ್ಟ್ ಆಗಿದೆ. ವುಮೆನ್ x ಕಂಡಿಡ್ಬೇಕು ನಾವು. x is equal to 1/a, so is equal to 18, while y is equal to 1/b, which is equal to 36. A woman can finish the work in 36 days. Hopefully ಕರೆಕ್ಟ್ ಆಗಿದೆ. ಇದನ್ನು ಉಲ್ಟಾ ಮಾಡಿದ್ದೀನಿ, ಒಂದು ನಿಮಿಷ. 2 women, x is women, x is 18. ಅಂದ್ಕೊಂಡೆ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. A woman can finish the work in 18 days, while a man can in 36 days. ಸೊ ಆಯ್ತಾ, ಪಾಸ್ ಮಾಡ್ಕೊಂಡು ನೋಡೋರು ನೋಡಬಹುದು ಇಲ್ಲಿಂದ.